ದಿನಪಂಚಾಂಗ ಏನಕ್ಕೆ ನೋಡ್ತಾ ಇದ್ದೀವಿ ಅನ್ನೋದು ಯಾರಿಗಾರು ಗೊತ್ತಿದೆಯಾ? ಆಯ್ತಪ್ಪ, ದಿನ ಪಂಚಾಂಗ ಹಾಕಿದ್ರು ಇವತ್ತು ತಿಥಿ ಅಂತ, ಜನಗಳಿಗೆ ತಿಥಿ ನೋಡೋದು ತಿಳಿದಿದೆಯಾ ಅಂತ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ ವೀಕ್ಷಕರ. ನಿಮಗೆ ಗೊತ್ತಾ ಪಂಚಾಂಗ ನೋಡೋದು? ಸುಮ್ಮನೆ ಮನೇಲಿ ಪಂಚಾಂಗ ಇಟ್ಟವ್ರೆ, ಸುಮ್ಮನೆ ಯಾರೋ ಹೇಳಿದ್ರು ಉಗಾದಿ ದಿವಸ ತಂದಿಟ್ರೆ ನಮಗೆ ಭಾಳ ಒಳ್ಳೇದಾಗ್ತದೆ ಅಂತ. ಅದೇನು ಒಳ್ಳೇದಾಗಲ್ಲ. ಅದು ಅಮರ ಚಿತ್ರಕಥಾ ಪುಸ್ತಕ ತಗೊಂಬಂದ್ರೂ ಅದೇನೆ, ಸುಧಾ ಪುಸ್ತಕ ತಗೊಂಬಂದ್ರೂ ಅದೇ, ಗೃಹಶೋಭಾ ಅಂತ ಒಂದು ಬರ್ತದೆ, ಅದನ್ನು ತಗೊಂಬಂದ್ರೂ ಒಂದೇನೆ. ಯಾಕೆಂದರೆ ಆ ಗೃಹಶೋಭಾರ ಹೋದರೆ ಅದರೊಳಗಡೆ ಏನಿದೆ ಇನ್ಫಾರ್ಮೇಷನ್ ಗೊತ್ತು, ತರಂಗ ತಗೊಂಬಂದರೆ ಅದರೊಳಗಡೆ ಏನಿದೆ ಇನ್ಫಾರ್ಮೇಷನ್ ಗೊತ್ತು. ಪಂಚಾಂಗದಲ್ಲಿರೋ ಇನ್ಫಾರ್ಮೇಷನ್ ಏನು ಗೊತ್ತಾಗುತ್ತೆ? ಜಸ್ಟ್ ಹಬ್ಬಗಳು ನೋಡ್ಬೋದು. ಈಗ ಅದು ಕಷ್ಟ. ಬೆಸ್ಟ್ ಏನು ಅಂದರೆ ಕ್ಯಾಲೆಂಡರ್ ಬೆಸ್ಟು. ಕ್ಯಾಲೆಂಡ್ರಲ್ಲಿ ಡೇಟ್ ಹಾಕ್ಬಿಟ್ಟಿರ್ತಾರೆ. ಓಕೆ, 18ನೇ ತಾರೀಕು ದಂತೇರಸ್, ದಂತ್ರಯೋದಶಿ, 20ನೇ ತಾರೀಕು ಲಕ್ಷ್ಮೀ ಪೂಜೆ, ಇನ್ನು ದೀಪಾವಳಿ ಇವತ್ತು 24, ಅದನ್ನೇ ಅಲ್ಲದೆ 24, 22, 23, 24 3 ದಿನ ಇದೆ. ಹಾಕೋರು 3 ದಿವಸ ಅಂತ. ಅದನ್ನು ಪಂಚಾಂಗದಲ್ಲಿ ಹೋಗಿ ನೋಡೋಣ. ಇಂಥದಕ್ಕೆ ಮಾತ್ರ ಅದು ಕ್ಯಾಲೆಂಡರ್ ನೋಡ್ತಾರೆ, ಪಂಚಾಂಗದಲ್ಲಿ ನೋಡ್ತಾರೆ ಅಲ್ವಾ? ಸೊ ದಿನನಿತ್ಯದ ಪಂಚಾಂಗದ ಒಂದು ವಿಚಾರ ಬಂತು ಅಂದರೆ ಏನಕ್ಕೆ ಅಂತ ಹೇಳ್ಬಿಟ್ಟಾದ್ರು ಪಾಠ ಮಾಡೋದು ನನಗೂ ಒಂದು ಕುತೂಹಲ. ಈ ದಿನ ಪಂಚಾಂಗ ಹೇಳ್ತಾರಲ್ಲ ಅವ್ರನ್ನ ಕೇಳ್ಬೇಕು ನಾನು, ಏನಪ್ಪ ದಿನ ಪಂಚಾಂಗ ಆಗ್ತಿಲ್ಲ ಏನು? ಅವತ್ತಿಂದ ಏನೇನಿದೆ ಅಂತ ತಿಳಿಸ್ಕೊಡಕ್ಕೆ ಅಂತ ಅಷ್ಟೇ ಅನ್ಸುತ್ತೆ. ಅದೇ ತಿಥಿ, ಅದೇ ಇದು. ಇವತ್ತು ಫಾರ್ ಎಕ್ಸಾಂಪಲ್ ಶುಕ್ರವಾರ ಏನಿದೆ? ಅಮ್ಮನವ್ರ ಆರಾಧನೆ ಅಲ್ವಾ? ಅಮ್ಮನವ್ರ ಪೂಜೆ. ಶುಕ್ರವಾರ ಅಂದರೆ ಗುರುವಾರ ಆಗಿದ್ರೆ ಸಾಯಿಬಾಬಾಗೆ ಹೋಗೋದು. ಎಲ್ಲ ದೇವ್ರನ್ನೂ ಎಬ್ಬಿಸ್ತಾ ಇದ್ದೀವಿ ನಾವು ಹೋಗಿ. ನಿನ್ನೆ ಒಂದಷ್ಟು ಜನ ಸಾಯಿಬಾಬಾನ ಎಬ್ಬಿಸಿದ್ರು, ಇವತ್ತು ಲಕ್ಷ್ಮೀನ ಎಬ್ಬಿಸ್ತಾ ಇದ್ದಾರೆ, ನಾಳೆ ಶನಿದೇವರು ಎದ್ದೊಳ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಎದ್ದೊಳ್ತಾ ಇದ್ದಾರೆ. ಭಕ್ತಿ ಎಲ್ಲ ಒಳ್ಳೇದೇ. ಹಿಂದೂ ಧರ್ಮ ಏನಾದ್ರು ಉಳಿಸ್ತಾ ಇದ್ದೀರಿ ನೀವು? ಒಬ್ಬ ಯಾರಾದರೂ ಹಿಂದೂನ ಹೊಡೆದ್ರೆ ನಮಗೆ ಯಾಕೆ ಬಾ ಅಂತಾರೆ. ಅರ್ಥ ಆಯ್ತಾ? ಯಾರೋ ಬೇರೆ ಧರ್ಮದವರು ನಮ್ಮ ಧರ್ಮದವ್ರು ನೋಡಿದ್ರೆ, ಯಾರ ಹತ್ರ ಹೋಗಿ ಹಿಂಗೆ ಹೇಳಿದ್ರೆ, ನನ್ನ ಹತ್ರ ಯಾಕೆ ಬಂದು ಕೇಳ್ತಾ ಇದೆಯಾ? ಪೊಲೀಸ್ ಸ್ಟೇಷನ್ಗೆ ಹೋಗು, ಕೋರ್ಟ್ಗೆ ಹೋಗು. ಇದೆ ಅಲ್ವಾ ಮಾತಾಡೋದು? ನೋಡಪ್ಪ, ನನಗೆ ಯಾರೋ ಅವನು ನಮ್ಮ ಧರ್ಮದ ಬಗ್ಗೆ ಮಾತಾಡ್ದ, ನನಗೆ ಹೊಡೆದ ಅಂತ ಹೇಳಿದ್ರೆ, ಯಾರು ಬಂದು ಹೇಳಿದ್ರೆ, ನಮ್ಮ ಧರ್ಮದವ್ರನ್ನೇ ಹೋಗಿ ಕೇಳಿದ್ರೆ ಅವ್ರು ಒಂದೇ ಮಾತು ಹೇಳೋದು, ಹೌದು ಅವ್ನು ಬೈದ್ನಾ? ಏನೋ ರಕ್ತ ಬಂತಾ? ಏನಾರು ಸಿಕ್ಕಾಪಟ್ಟೆ ಮಾರ್ಕ? ಹೌದು ಸರ್, ಕೈ ಬೆರಳೆ ಕಟ್ಟಾಗ್ಬಿಟ್ಟಿದೆ ಸರ್. ಓ ಹೌದಾ, ಸರಿ ಒಂದು ಕೆಲಸ ಮಾಡು, ನನಗೆ ಸ್ವಲ್ಪ ಕೆಲಸ ಇದೆ ಆಯಿತಾ, ನೀನು ಹೋಗಿ ಕಂಪ್ಲೇಂಟ್ ಕೊಡು. ಇಂಥದ್ದೇ ತಿಳ್ಕೊಳ್ಳಿ. ನಾನು ಹೇಳ್ತಾ ಇರೋದು ಒಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಏನು ಅಂತಂದರೆ, ನಾನೇನು ಜಗಳಾಡಿ ಅಂತ ಹೇಳ್ತಾ ಇಲ್ಲ, ನಮ್ಮ ಧರ್ಮದ ಮೇಲಿರ್ತಕ್ಕಂಥ ಆಸಕ್ತಿಯನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ ಹೊರತು ಯಾವ ಧರ್ಮದ ಮೇಲೂ ನಾನು ಹೇಳ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ನಮ್ಮ ಧರ್ಮದ ಮೇಲಿರ್ತಕ್ಕಂಥ ಆಸಕ್ತಿ, ಈ ಧರ್ಮದ ಮೇಲಿರ್ತಕ್ಕಂಥ ಆಸಕ್ತಿಯಿಂದನೇ ಕೊನೆಗೆ ವಾಪಸ್ ಅಲ್ಲಿಗೆ ಬರ್ತಾ ಇದ್ದೀನಿ. ಜ್ಯೋತಿಷ್ಯ ಕಲಿಯೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಕರೆಕ್ಟಾ? ಅಲ್ಲಿಗೆ ವಾಪಸ್ ಬಂದೆ. ನಾವು ಸ್ಟಾರ್ಟ್ ಮಾಡಿದ್ದು ಎಲ್ಲಿಂದ? ಜ್ಯೋತಿಷ್ಯ ಇಂಟ್ರೆಸ್ಟ್ ಇಲ್ಲ ಅಂತ ಹಿಂಗೋಗಿ ಅದನ್ನು ಮುಗಿಸ್ಕೊಂಡು ಹಿಂಗೆ ಬಂದಿದ್ದೀವಿ. ಪೂಜೆ ಮಾಡಿದ ತಕ್ಷಣ ಎಲ್ಲ. ಬಟ್ ಆದರೆ ದೇವಸ್ಥಾನಕ್ಕಂತೂ ಓಡ್ತೀವಿ ನಾವು ಯಾಕೆಂದರೆ ಭಯ. ಯಾಕೆಂದರೆ ನಾನು ಕಾರ್ ತೊಗೊಂಡಿದ್ದೀನಿ, ಪಕ್ಕದ ಮನೆಯವ್ರು ಕಾರ್ ತೊಗೋಬಾರ್ದು ಅಂತ ಹೋಗಿ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ. ಹೊಟ್ಟೆ ಉರಿ. ನಮ್ಮ ಮನಸ್ಥಿತಿ ಕೇಳ್ಕೊಳ್ಳಿ. ಎದುರುಗಡೆ ಮನೆಯವ್ರು ಏನಾದ್ರು ಉದ್ಧಾರ ಆಗಿಬಿಟ್ರೆ ನಮ್ಗೆ ಹೊಟ್ಟೆ ಉರಿ. ನಮ್ಮ ರಿಲೇಷನ್ನಲ್ಲಿ ಏನೂ ಇರಲಿಲ್ಲ, ಅದು ಎಲ್ಲಿಂದ ಬಂತು ದುಡ್ಡು ಅಂತ ನಾವು ಮಾತಾಡ್ತೀವಲ್ಲ, ಅಷ್ಟೇ ಸಾಕು ಹೊಟ್ಟೆ ಉರಿ. ನೀವು ತೊಗೊಂಡಾದಾಗ ನಿಮ್ಮ ರಿಲೇಟಿವ್ಸ್ ಏನಾದ್ರು ಹೇಳ್ತಾ ಇರ್ತಾರಲ್ಲ, ಒಂದು ಸ್ಟೇಟಸಲ್ಲಿ ಹಾಕ್ಕೊಂಡ್ಬಿಟ್ಟಿರ್ತಾರೆ, ಕಾರ್ನ ಸ್ಟೇಟಸಲ್ಲಿ ಹಾಕಿರ್ತಾರೆ. ಒಂದಷ್ಟು ಜನ ನೋಡಿರ್ತಾರೆ ಸ್ಟೇಟಸ್ಸು, ಕಂಗ್ರ್ಯಾಚುಲೇಷನ್ ಹಾಕಿರೋರಲ್ಲ, ಹೊಟ್ಟೆ ಉರಿ. ಯಾಕೆ ಕಂಗ್ರ್ಯಾಚುಲೇಷನ್ ಹಾಕಿಲ್ಲ? ಹೊಟ್ಟೆ ಉರಿ ಏನು? ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದಲೇ ಸ್ಟಾರ್ಟ್ ಆಗೋದು. ಇದು ನಾನು ಬೇರೆ ದೇಶಗಳಲ್ಲಿ ಇದನ್ನು ನೋಡಿಲ್ಲ. ನಾನು ಒಂದಷ್ಟು ದೇಶಗಳಿಗೆ ಹೋದಾಗ ಈ ರೀತಿಯಾಗಿರ್ತಕ್ಕಂಥ ಹೊಟ್ಟೆ ಉರಿ ಎಲ್ಲ ಕಡೆ ಇರುತ್ತೆ. ಬಟ್ ಆದರೆ ಹೆಜ್ಜೆಜ್ಜೆಗೂ ಅಭಿವೃದ್ಧಿಯ ಹೊಟ್ಟೆ ಉರಿ ಬೇರೆ ದೇಶದಲ್ಲಿ ಕಮ್ಮಿ. ಅಲ್ಲಿ ನೇಷನ್ ಆ್ಯಸ್ ಎ ಹೋಲ್ ಅಭಿವೃದ್ಧಿ ಆಗ್ತಾ ಇರುತ್ತೆ. ಕೆಲವು ನೇಷನ್, ಎಲ್ಲ ನೇಷನ್ ಹೇಳ್ತಾ ಇಲ್ಲ, ಆ್ಯಸ್ ಎ ನೇಷನ್ ಆ್ಯಸ್ ಎ ಹೋಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇರುತ್ತೆ. ಹಾಗಿದ್ರೆ ಇವತ್ತು ನರೇಂದ್ರ ಮೋದಿಯವರು ಮುಂಬೈ ಏರ್ಪೋರ್ಟ್ ಇನಾಗ್ರೇಟ್ ಮಾಡಿದ್ರು. ಇನ್ನು ಎಷ್ಟು ಜನ ಹೊಟ್ಟೆ ಹೊರ್ಕೊಂಡವರು ಅಲ್ವಾ? ಒಂದು ಕಾರ್ ತಗೊಂಡ್ರೆ ಹೊಟ್ಟೆ ಹೊರ್ಕೋತಾರೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್
16,500 ಕೋಟಿಗೆ ಏನೋ ವೆಚ್ಚದಲ್ಲಿ ಏನೋ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ, 1,150. ಸೊ ಅದೇನು ಇಂಟರ್ನ್ಯಾಷನಲ್ ಅಂತಂದರೆ ನಾವು ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ವಾವ್ ಏರ್ಪೋರ್ಟ್ ಅಂದಾಗ ಅದು ನಾವು ಮುಂಬೈಲಲ್ಲೇ ವಾವ್ ಹೇಳ್ಬೋದು. ಈಗ ನಮ್ಮ ಬ್ಯಾಂಗ್ಳೂರು ಚೆನ್ನಾಗಿದೆ.